ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರೊಫೈಲು ನೀವು ನೋಡ್ಬೋದು. ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ ಮತ್ತು ತುಂಬ ಒಳ್ಳೆಯವರು ಕೂಡ ಇದ್ದಾರೆ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ವಿಡಿಯೋ ಅರ್ಥ ಆಗುತ್ತೆ. ಸ್ನೇಹಿತರೆ, ಹೆಸರು ದಿವ್ಯಾ ಶೆಟ್ಟಿ, ವಯಸ್ಸು 26 ವರ್ಷ, ಎತ್ತರ 5 ಅಡಿ 4 ಇಂಚು, ವಾಸಸ್ಥಳ ಬೆಂಗಳೂರು, ಶಿಕ್ಷಣ BCom ಆಗಿದೆ ಅಂತ ಹೇಳಿದರೆ, ವೃತ್ತಿ ಫುಡ್ ಆ್ಯಂಡ್ ಟಿಫಿನ್ ಸರ್ವಿಸ್ ಅಂತ ಹೇಳಿದರೆ, ಸ್ಮಾಲ್ ಸ್ಟಾರ್ಟ್ ಬಿಗ್ ಬಿಸ್ನೆಸ್ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇವರು ಚಿಕ್ಕ ಬಿಸ್ನೆಸ್ಸಿಂದನೇ ದೊಡ್ಡ ಬಿಸ್ನೆಸ್ಸನ್ನು ಮಾಡಿದ ಒಂದು ಕತೆ ಕೂಡ ಇವರು ಹೇಳಿದ್ದಾರೆ. ಆದಷ್ಟು ವಿಡಿಯೋನ ನಾನು ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಕುಟುಂಬ, ತಾಯಿ, ಒಂದು ತಮ್ಮ, ಆರ್ಥಿಕ ಹಿನ್ನೆಲೆ ಸರಳ ಬಡ ಕುಟುಂಬ. ಇದು ಸ್ವಂತ ಪರಿಶ್ರಮದಿಂದ ಮುಂದೆ ಬಂದವರು ಅಂತ ಹೇಳಿದ್ದಾರೆ. ಇವರು ತಮ್ಮ ಸ್ವಂತ ಪರಿಶ್ರಮದಿಂದ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ದಿವ್ಯಾ ತುಂಬ ಪರಿಶ್ರಮ, ಆತ್ಮವಿಶ್ವಾಸ ಇವರು ಮತ್ತು ಕನಸುಗಳನ್ನು ನಿಜ ಮಾಡುವ ಹುಡುಗಿ. ಅವಳಿಗೆ ಜೀವನದಲ್ಲಿ ದೊಡ್ಡ ಕನಸು ಇದ್ದರೂ ಸರಳ ಜೀವನ ಮತ್ತು ಕುಟುಂಬದ ಮೌಲ್ಯಗಳನ್ನು ತುಂಬ ಗೌರವಿಸುತ್ತಾಳೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಯಾಕಂದರೆ ಅವರು ಬಡವರಾದರೂ ಕೂಡ ಬಡತನದಿಂದ ಬೆಳೆದವರು ಇವತ್ತು ಒಂದು ದೊಡ್ಡ ಒಂದು ಟಿಫನ್ ಸರ್ವಿಸನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅವಳು ಹೇಳುವ ಮಾತು, ಹಣ ಇಲ್ಲದೆ ಮನೆಯಲ್ಲಿ ಹುಟ್ಟಿದರೂ ಪರವಾಗಿಲ್ಲ, ಆದರೆ ಕನಸು ಇಲ್ಲದ ಜೀವನ ಬೇಡ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದೊಂದು ಮಾತು ಕೂಡ ತುಂಬ ಅದ್ಭುತವಾಗಿ ಅವರು ಹೇಳಿದ್ದಾರೆ. ವ್ಯವಹಾರ ಬಿಗ್ ಬಿಸ್ನೆಸ್. ದಿವ್ಯಾ ಮೊದಲಿಗೆ ಸಣ್ಣ ಟಿಫಿನ್ ಸರ್ವಿಸ್ ಆರಂಭಿಸಿದರು. ಮನೆಯಲ್ಲಿ ಇಡ್ಲಿ, ದೋಸೆ, ಚಪಾತಿ ಮಾಡಿ ಆಫೀಸ್ಗಳಿಗೆ ಟಿಫನ್ ಕಳುಹಿಸುತ್ತಿದ್ದಳು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಯಾಕಂದರೆ ಈಗ ಕೆಲವೊಂದು ಬೆಂಗಳೂರು ಕಾರ್ಖಾನೆಗಳಲ್ಲಿ ಟಿಫನ್ ಸರ್ವಿಸ್ ಇದ್ದೇ ಇರುತ್ತೆ ಮತ್ತು ಅಲ್ಲಿ ಅವರು ಒಂದು ಕಾಂಟ್ರಾಕ್ಟನ್ನು ಇಟ್ಕೊಂಡು ಅವರಿಗೆ ಊಟವನ್ನು ಸಪ್ಲೈ ಮಾಡ್ತಾರೆ ಅಂತ ಹೇಳಿದರೆ, ಮೊದಲು ತಿಂಗಳ ಕೇವಲ 10 ಗ್ರಾಹಕರು ಮಾತ್ರ ಇದ್ದರು. ಆದರೆ ಇಂದು 3 ಕ್ಲೌಡ್ ಕಿಚನ್, 25 ಸ್ಟಾಫ್, 200 ಡೈಲಿ ಕಸ್ಟಮರ್ಸ್ ಅಂತ ಹೇಳಿದ್ದಾರೆ. ಅವಳ ಕಂಪನಿಯ ಹೆಸರು ದಿವ್ಯಾ ಹೋಮ್ ಫುಡ್ ಬೆಂಗಳೂರು ಅಂತ ಹೇಳಿದ್ದಾರೆ. ಇದು ಅವರ ವ್ಯವಹಾರ ತಿಂಗಳಿಗೆ ಲಕ್ಷಾಂತರ ಆದಾಯ ತರುತ್ತದೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಯಾಕಂದರೆ ಅವರು ಎಷ್ಟು ಆದಾಯ ಬರುತ್ತಂತೆ ಇದರಲ್ಲಿ ಹೇಳಿಲ್ಲ, 1 ಲಕ್ಷಾಂತರ ಆದಾಯ ಅಂತ ಅವರು ಹೇಳಿದ್ದಾರೆ. ಸ್ವಲ್ಪ ಇವಾಗ ಅವರು ಬಡತನದಿಂದ ಬಂದಿರೋದ್ರಿಂದ ತುಂಬ ರಿಚ್ ಆಗಿದ್ದಾರೆ. ದಿವ್ಯಾ ಬಾಲ್ಯದಲ್ಲೇ ತುಂಬ ಕಷ್ಟ ಕಂಡಳು. ತಂದೆ ಒಂದು ಸಣ್ಣ ಕೆಲಸ ಮಾಡುತ್ತಿದ್ದರು, ಆದಾಯ ಕಡಿಮೆ. ಒಮ್ಮೆ ಮನೆಯಲ್ಲಿ ಹಣ ಇಲ್ಲದ ಕಾರಣ ಕಾಲೇಜ್ ಫೀಸ್ ಕೊಡಲು ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ದಿವ್ಯಾ ತಾಯಿಯ ಜೊತೆ ಸೇರಿ ಮನೆಯಲ್ಲಿ ಇಡ್ಲಿ ಮಾಡಿ ಮಾರಲು ಶುರು ಮಾಡಿದಳು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಯಾಕಂದರೆ ಅವರು ಮೊದಲು ತುಂಬ ಬಡತನದಲ್ಲಿ ಬೆಳೆದಿರೋರು ಮತ್ತು ಅವ್ರ ಮನೆ ನಡೆಸೋದು ಕೂಡ ಕಷ್ಟ ಆಗಿತ್ತು ಅಂತ ಹೇಳಿದ್ದಾರೆ. ಕಾಲೇಜ್ ಕೂಡ ಅರ್ಧದಲ್ಲೇ ಬಿಟ್ಟು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಾರೆ. ಮೊದಲು ದಿನ ರಸ್ತೆಯ ಬದಿಯಲ್ಲಿ ನಿಂತು ಇಡ್ಲಿ ತೆಗೆದುಕೊಳ್ಳಿ ಎಂದು ಹೇಳಲು ಅವಳಿಗೆ ತುಂಬ ಸಂಕೋಚ. ಆದರೆ ಒಂದು ವೃದ್ಧರು ಬಂದು ಹೇಳಿದರು, ಮಗಳೇ, ಕೆಲಸ ಮಾಡುವವಳು ಯಾವತ್ತೂ ಸೋಲೋದಿಲ್ಲ. ಆ ಮಾತು ದಿವ್ಯಾ ಜೀವನವನ್ನು ಬದಲಿಸಿತು. ಆ ಸಣ್ಣ ಇಡ್ಲಿ ವ್ಯಾಪಾರ ಬೆಂಗಳೂರಲ್ಲಿ ದೊಡ್ಡ ಫುಡ್ ಬಿಸ್ನೆಸ್ ಆಗಿದೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಯಾಕಂದರೆ ಯಾವ ಕೆಲಸ ಆದರೂ ಕೂಡ ನಾಚಿಕೆಯಿಂದ ಮಾಡೋಕ್ಕೆ ಹೋಗಬಾರ್ದು, ಒಂದು ಅವಮಾನ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಮದುವೆಗಾಗಿ ನಿರೀಕ್ಷೆ. ದಿವ್ಯಾ ಹುಡುಕುತ್ತಿರುವವರ ವಯಸ್ಸು 30ರಿಂದ 35 ವರ್ಷ, ಪರಿಶ್ರಮಿ ವ್ಯಕ್ತಿ ಆಗಿರಬೇಕಂತ ಹೇಳಿದ್ದಾರೆ. ಬಿಸ್ನೆಸ್ ಮತ್ತು ಜೀವನದಲ್ಲಿ ಬೆಂಬಲ ಕೊಡುವವರು, ಕುಟುಂಬದ ಮೌಲ್ಯಗಳನ್ನು ಗೌರವಿಸುವವರು. ಅವಳಿಗೆ ಹಣ ಅಥವಾ ಸ್ಥಾನಮಾನ ಮುಖ್ಯ ಅಲ್ಲ, ಜೀವನದಲ್ಲಿ ಜೊತೆಯಾಗಿ ಬೆಳೆಯುವ ಸಂಗಾತಿ ಬೇಕು ಅಂತ ಹೇಳಿದ್ದಾರೆ. ಜಾತಿ ಯಾವುದಾದ್ರೂ ಪರವಾಗಿಲ್ಲ ಅಂತ ತಿಳಿಸಿದ್ದಾರೆ. ಸ್ನೇಹಿತರೆ, ಇವರು ಒಂದು ಬಡತನ ನೊಂದಿರುವಂಥ ವ್ಯಕ್ತಿಯನ್ನೇ ಆಯ್ಕೆ ಮಾಡ್ತಾಯಿದ್ದಾರೆ. ಯಾಕಂದರೆ ತುಂಬ ಓದಿರೋರಾದರೆ ಅವರು ಇದು ಮಾಡ್ತಾರೆ ಅಂತ. ಬಡತನ ಒಂದು ಪರಿಸ್ಥಿತಿ ಮಾತ್ರ, ಅದು ಶಾಶ್ವತವಲ್ಲ. ಪರಿಶ್ರಮ, ಧೈರ್ಯ ಮತ್ತು ನಂಬಿಕೆ ಇದ್ದರೆ ಸಣ್ಣ ಕನಸುಗಳು ಕೂಡ ದೊಡ್ಡ ಯಶಸ್ವಿ ಆಗುತ್ತವೆ ಅಂತ ತಿಳಿಸಿದ್ದಾರೆ. ಸ್ನೇಹಿತರೆ, ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿಯಾಗಲಿ, ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಆದಷ್ಟು ಮದ್ಯಪಾನ ಮತ್ತು ಧೂಮಪಾನದಿಂದ ಸೇವನೆಯಿಂದ ದೂರ ಇರಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.